ಎಲ್ರಿಗೂ ನಮಸ್ಕಾರ. ನಾನು ಅಣಬೆ ಕೃಷಿ ವಿಭಾಗದ ಮುಖ್ಯಸ್ಥ. ನಮ್ಮಲ್ಲಿ ಇದು ಕೃಷಿ ಸೂಕ್ಷ್ಮಜೀವಿಶಾಸ್ತ್ರ ವಿಭಾಗದ ಅಡಿಯಲ್ಲಿ ಬರ್ತಾ ಇದೆ. ಸೊ ನಮ್ಮಲ್ಲಿ 3 ಪ್ರಮುಖ ಕಾರ್ಯಗಳನ್ನು ಅಥವಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಈ ಅಣಬೆ ಕೃಷಿನಲ್ಲಿ. ಮೊದಲಿಗೆ ಸ್ಪಾನ್ ಪ್ರೊಡಕ್ಷನ್, ಬೀಜ. ಸೊ ಯಾವುದೇ ಕೃಷಿಕರಿಗೆ ಅಣಬೆ ಬೇಸಾಯ ಮಾಡಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಬೀಜ, ಅದ್ರದ್ದು ಕ್ವಾಲಿಟಿ ಭಾಳ ಮುಖ್ಯ ಆಗುತ್ತೆ. ಅದನ್ನು ನಮ್ಮಲ್ಲಿ ಸಿಗುತ್ತೆ. ಪ್ರಮುಖವಾಗಿ ಚಿಪ್ಪಣಬೆ, ಆಯಿಸ್ಟರ್ ಅಣಬೆ ಅಂತ ಏನಂತೀವಿ, ಅದರದ್ದು 3 ವೆರೈಟಿನಲ್ಲೂ ಸಿಗುತ್ತೆ. ತದನಂತರ ನಮ್ಮಲ್ಲಿ ಟ್ರೈನಿಂಗ್ ಸಹ ಮಾಡ್ತಾಯಿದ್ದೀವಿ. ಸೊ ಟ್ರೈನಿಂಗು ಈ FTI ಸಹಯೋಗದಿಂದ ನಾವು ಟ್ರೈನಿಂಗ್ನ ನಾವು ಕೊಡ್ತಾಯಿದ್ದೀವಿ. ರೈತರುಗಳು ಅದನ್ನು ಸಹ ಉಪಯೋಗಿಸ್ಕೋಬೋದು. ಅದಲ್ಲದೆ ಸ್ಟೂಡೆಂಟ್ಸ್ಗಳಿಗೆ ನಮಗೆ ರಿಸರ್ಚ್ ಹೊಸದಾಗಿ ಹೊಸ ತಳಿಗಳಾಗಲಿ ಅಥವಾ ಹೊಸದು ತಂತ್ರಜ್ಞಾನ ಆಗಲಿ ಮಾಡೋವಂಥದ್ದು ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಸೊ ನಮ್ಮಲ್ಲಿ ಸುಮಾರು ಪ್ರಾಡಕ್ಟ್ ಸಹ ಡೆವಲಪ್ ಮಾಡಿದ್ದೀವಿ. ಸೊ ಒಂದು ಬಿವರೇಜ್ ಅಂತ ಆಗಲಿ ಅಥವಾ ಒಂದು ಚಾಂಕ್ ಅಂತ ಅಂತೀವಿ, ಅದಕ್ಕೆ ಫುಡ್ ರೆಡಿ ಟು ಕನ್ಸ್ಯೂಮಬಲ್ ಫುಡ್ಸ್ ಥರ. ಆಮೇಲೆ ಅದಾದಮೇಲೆ ಬೇರೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡೋವಂಥದ್ದು ಸಹ ಅದನ್ನು ತಂತ್ರಜ್ಞಾನದ ರೂಪದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದನ್ನು ರೈತರುಗಳು ಇದನ್ನ ಉಪಯೋಗಿಸಿ ನಮ್ಮ ಕೃಷಿ ಸೂಕ್ಷ್ಮಜೀವಿ ಶಾಸ್ತ್ರ ವಿಭಾಗಕ್ಕೆ ಭೇಟಿ ನೀಡಿ ಇದನ್ನು ಉಪಯೋಗ ಮಾಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.